ಕಾರ್ಮಿಕ ಇಲಾಖೆಯ ವೆಬ್ ಪೋರ್ಟಲ್ ಮುಖಪುಟ http://klwba.pps.karnataka.gov.in/ ಮುಖಪುಟವನ್ನು ತೆರೆದರೆ ವಿದ್ಯಾರ್ಥಿ ವೇತನಕ್ಕಾಗಿ ನೋಂದಾಯಿಸಲು ವಿದ್ಯಾರ್ಥಿಯನ್ನು ಸಕ್ತಗೊಳಿಸುವ ವಿದ್ಯಾರ್ಥಿ ನೋಂದಣಿ ಆಯ್ಕೆಯನ್ನು ಒದಗಿಸುತ್ತದೆ. ನೋಂದಣಿ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ ಕೆಲವು ಹಂತಗಳು: ಬ್ರೌಸರ್ ತೆರೆಯಿರಿ, ಕಾರ್ಮಿಕ ಇಲಾಖೆ ವೆಬ್ಸೈಟನ್ನು ಪ್ರವೇಶಿಸಿ, ವಿದ್ಯಾರ್ಥಿ ನೋಂದಣಿ ಪೋರ್ಟಲ್ನಲ್ಲಿ ನೋಂದಣಿಯಾಗಿ. ನಿಮ್ಮ ಮೊಬೈಲನ್ನು ಎಂಟರ್ ಮಾಡಿ ಪರಿಶೀಲನಾ ಕೋಡನ್ನು ನೋಂದಾಯಿಸಿದ ನಂತರ 6 ಸಂಖ್ಯೆಯು ಮೊಬೈಲ್ ಸಂಖ್ಯೆಗೆ ಕಳುಹಿಸಲಾಗುತ್ತದೆ. OTPಯನ್ನು ನಮೂದಿಸಿದ ನಂತರ ವಿದ್ಯಾರ್ಥಿ ಖಾತೆಯನ್ನು ಸಕ್ರಿಯಗೊಳಿಸಲಾಗುತ್ತದೆ. ಇದನ್ನು ಇಮೇಲ್ ಪರಿಶೀಲನೆಯೊಂದಿಗೆ ಸಹ ಮಾಡಬಹುದು. ಅಲ್ಲಿ ಸಕ್ರಿಯಗೊಳಿಸುವ ಖಾತೆಯನ್ನು ಸಂಬಂಧಪಟ್ಟ ಮೇಲ್ ಐಡಿಗೆ ಕಳುಹಿಸಲಾಗುತ್ತದೆ. ವಿದ್ಯಾರ್ಥಿ ಲಾಗಿನ್ ಪೋರ್ಟಲ್ಗೆ ಪ್ರವೇಶಿಸಬೇಕಾಗುತ್ತದೆ. ಅಲ್ಲಿ ನಾವು ನಮ್ಮ ಫೋನ್ ಸಂಖ್ಯೆ ಮತ್ತು ಇಮೇಲ್ ಐಡಿಯೊಂದಿಗೆ ಲಾಗಿನ್ ಮಾಡಬಹುದಾಗಿರುತ್ತದೆ. ಪಾಸ್ವರ್ಡನ್ನು ನಮೂದಿಸಿದ ನಂತರ ನಮಗೆ ವಿದ್ಯಾರ್ಥಿಯ ಭದ್ರತಾ ಪ್ರಶ್ನೆ ಕೇಳಲಾಗುತ್ತದೆ. ಮೊಬೈಲ್ ಸಂಖ್ಯೆಯನ್ನು ಸೇರಿಸಿದ ನಂತರ ನಾವು ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ತಮ್ಮ ಪಾಸ್ವರ್ಡನ್ನು ಬದಲಾಯಿಸಲು ಬಯಸಿದರೆ ಅದಕ್ಕೆ ಆಯ್ಕೆ ಇರುತ್ತದೆ. ಎಲ್ಲ ವಿವರಗಳೊಂದಿಗೆ ನಾವು ಆನ್ಲೈನ್ ಅರ್ಜಿ ನಮೂನೆಯನ್ನು ಪಡೆಯುವ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಬಟನನ್ನು ಕ್ಲಿಕ್ ಮಾಡಿ ಅರ್ಜಿ ಸಲ್ಲಿಸಿ. ವಿದ್ಯಾರ್ಥಿ ವೇತನ ಅರ್ಜಿಯಲ್ಲಿ ನಾವು ವಿದ್ಯಾರ್ಥಿಯ ಆಧಾರ್ ಸಂಖ್ಯೆ, ಪೋಷಕರ ಆಧಾರ್ ಸಂಖ್ಯೆ, ಬ್ಯಾಂಕ್ ಪಾಸ್ಬುಕ್, ಸ್ಟೂಡೆಂಟ್ ಬ್ಯಾಂಕ್ ಪಾಸ್ಬುಕ್, ಆನ್ಲೈನ್ ನಮೂನೆಯಲ್ಲಿನ ವಿವರಗಳು, ಪ್ರಸ್ತುತ ಸಂಸ್ಥೆಯಲ್ಲಿ ವಿವರಗಳು, ಜಿಲ್ಲೆ ಮತ್ತು ತಾಲೂಕು ಮತ್ತು ಪಿನ್ ಕೋಡ್, ಅಧ್ಯಯನ ಮಾಡುತ್ತಿರುವ ಸಂಸ್ಥೆಯನ್ನು ಆಯ್ಕೆ ಮಾಡಿ. ಅರ್ಜಿಯನ್ನು ಸಲ್ಲಿಸುವಾಗ ನಿಮ್ಮ ಸಂಸ್ಥೆಯನ್ನು ವಿದ್ಯಾರ್ಥಿ ವೇತನ ಸೈಟ್ನಲ್ಲಿ ಪಟ್ಟಿ ಮಾಡುವುದು ಮುಖ್ಯ. ಇಲ್ಲದಿದ್ದಲ್ಲಿ ಪೋರ್ಟಲ್ಗೆ ಭೇಟಿ ನೀಡಿ ಸಂಸ್ಥೆ ಹೆಸರನ್ನು ನೋಂದಾಯಿಸಲು ತಮ್ಮ ಸಂಸ್ಥೆಯನ್ನು ಸಂಪರ್ಕಿಸಬೇಕಾಗಿರುತ್ತದೆ. ಇದು ಪದವಿಯಾಗಿದ್ದರೆ ಕೋರ್ಸ್, ಬ್ಯಾಚುಲರ್ ಆಫ್ ಆರ್ಟ್ಸ್ ಅಥವಾ ಪ್ರಸ್ತುತ ಸೆಮಿಸ್ಟರ್ನೊಂದಿಗೆ ಯಾವುದೇ ಸ್ಟ್ರೀಮ್ ಆಗಿರಬಹುದು. ವಿದ್ಯಾರ್ಥಿಯು SC ಅಥವಾ STಗೆ ಸೇರಿದವನೇ ಎಂದು ಜಾತಿಯ ಪರಿಶೀಲನೆ ಆಗಿದ್ದರೆ ತಹಸೀಲ್ದಾರ್ನಿಂದ ಪಡೆದ ಜಾತಿ ಪ್ರಮಾಣಪತ್ರ ಜೆರಾಕ್ಸನ್ನು ಲಗತ್ತಿಸಿ ಮತ್ತು ಜಾತಿ ಪ್ರಮಾಣಪತ್ರದ ಜೊತೆಗೆ ಜಾತಿ ಪ್ರಮಾಣಪತ್ರವನ್ನು ಅಪ್ಲೋಡ್ ಮಾಡಿ ಅಂತಿಮವಾಗಿ ವರ್ಗವನ್ನು ಆಯ್ಕೆ ಮಾಡಿ. ನಂತರ ಇಂದಿನ ವರ್ಷದ ವರ್ಗಗಳನ್ನು ನಮೂದಿಸಿ ಮತ್ತು ಗುರುತಿಸಿ. SC STಗೆ ಸೇರಿದ ವಿದ್ಯಾರ್ಥಿಗಳಿಗೆ ಕೇವಲ 45% ಅಂಕಗಳನ್ನು ಪಡೆದಿರಬೇಕು ಮತ್ತು ಸಾಮಾನ್ಯ ವರ್ಗಕ್ಕೆ ಸೇರಿದ ವಿದ್ಯಾರ್ಥಿಗಳು 50% ಅಂಕಗಳನ್ನು ಗಳಿಸಬೇಕಾಗುತ್ತದೆ. ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿ. ಈ ಪ್ರಕ್ರಿಯೆ ಮುಗಿದ ನಂತರ ವಿದ್ಯಾರ್ಥಿ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಮತ್ತು ಅಪ್ಲೋಡ್ ಮಾಡಿ. ವಿದ್ಯಾರ್ಥಿಯ ತಂದೆಯ ಆಧಾರ್ ಕಾರ್ಡನ್ನು ನಮೂದಿಸಿ ಮತ್ತು ಅಪ್ಲೋಡ್ ಮಾಡಿ. ವಿದ್ಯಾರ್ಥಿಯ ತಾಯಿಯ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಮತ್ತು ಅಪ್ಲೋಡ್ ಮಾಡಿ. ಈ ಅಪ್ಲೋಡ್ ಮಾಡುವ ಫೈಲ್ ಗಾತ್ರವು 512 KB ಮೇಲ್ಪಟ್ಟಿರಬಾರದು. ಮುಂದಿನ ಪ್ರಕ್ರಿಯೆಯು ಅಕೌಂಟ್ ಹೋಲ್ಡರ್ ನೇಮ್ ಹೆಸರನ್ನು ಒಳಗೊಂಡಿರುತ್ತದೆ. ಸ್ಟೂಡೆಂಟ್ನ ಬ್ಯಾಂಕ್ ವಿವರಗಳನ್ನು ನಮೂದಿಸಿ ಮತ್ತು ಬ್ಯಾಂಕ್ ಪಾಸ್ಬುಕ್ಕನ್ನು ಅಪ್ಲೋಡ್ ಮಾಡಿ. ಉದ್ಯಮದ ವಿವರಗಳನ್ನು ನಮೂದಿಸಿ ಮತ್ತು ಉದ್ಯಮದ ಮಾಸಿಕ ಸಂಬಳದೊಂದಿಗೆ ಪೋಷಕರ ಹೆಸರು, ವಿದ್ಯಾರ್ಥಿ ವೇತನವನ್ನು ಪಡೆಯಲು ಮಾಸಿಕ ಆದಾಯ, ವಿದ್ಯಾರ್ಥಿ ಮತ್ತು ಪೋಷಕರ ನಡುವಿನ ಸಂಬಂಧ, ಪಿನ್ ಕೋಡ್, ಜಿಲ್ಲೆ, ತಾಲೂಕು ಆಯ್ಕೆ ಮಾಡಿ. ಅಪ್ಲೈ ಬಟನನ್ನು ಕ್ಲಿಕ್ ಮಾಡಿದ ನಂತರ ನಿಮ್ಮ ಇಮೇಲ್ಗೆ ದೃಢೀಕರಣ ಬರುತ್ತದೆ. ನಂತರ ವಿವರಗಳನ್ನು ವೀಕ್ಷಿಸಲು ಅನ್ವಯಿಸಲಾದ ವಿದ್ಯಾರ್ಥಿ ವೇತನದ ಪಟ್ಟಿಗಾಗಿ ಮತ್ತು ವೀಕ್ಷಿಸುವಾಗ ವಿವರಗಳನ್ನು ವಿವರವಾಗಿ ತೋರಿಸಲಾಗುತ್ತದೆ. ವಿದ್ಯಾರ್ಥಿ ವೇತನ ಪ್ರಕ್ರಿಯೆಗೆ ಅರ್ಜಿ ಸಲ್ಲಿಸಿದ ನಂತರ ಆರಂಭಿಕ ಹಂತವು ವಿವರಗಳನ್ನು ಸಲ್ಲಿಸಲಾಗುತ್ತದೆ. ಮೇಲ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೋಗುತ್ತದೆ. ಅಪ್ಲಿಕೇಶನ್ ವಿವರಗಳನ್ನು ಆರಿಸಿ ಅದರಲ್ಲಿ PDF ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಲು ಡೌನ್ಲೋಡ್ ಎಂಬ ಆಯ್ಕೆಯನ್ನು ಕ್ಲಿಕ್ ಮಾಡಿ. ವಿದ್ಯಾರ್ಥಿ ವೇತನ ಅರ್ಜಿ ವಿವರದಿಂದ ಇಂಡಸ್ಟ್ರಿ ಮತ್ತು ಇನ್ಸ್ಟಿಟ್ಯೂಟ್ ಅನುಮೋದಿತ ದಾಖಲೆಯನ್ನು PDF ರೂಪದಲ್ಲಿ ಡೌನ್ಲೋಡ್ ಮಾಡಲು ವಿದ್ಯಾರ್ಥಿಗೆ ಸಾಧ್ಯವಾಗಿರುತ್ತದೆ. ಬ್ಯಾಂಕ್ ಖಾತೆಗೆ ಯಶಸ್ವಿಯಾಗಿ ವರ್ಗಾಯಿಸಲಾದ ವಿದ್ಯಾರ್ಥಿ ವೇತನದ ಮೊತ್ತವನ್ನು ಇಲ್ಲಿ ನಾವು ಮತ್ತು ಅದರ ಸಂದೇಶವನ್ನು ಪಡೆಯಬಹುದಾಗಿರುತ್ತದೆ.